ಆಸಿಫ್ ಸರ್ ಎಲ್ಲರೂ ಬಂದಿರಾ? ಎಸ್ ಸರ್. ಗುಡ್ ಕಮ್. ಸಿಟಿಲ್ ಸಿಚುಯೇಷನ್ ಹೇಗಿದೆ? ಏನು ಪ್ರಾಬ್ಲಮ್ ಇಲ್ಲ ಸರ್. ನೋಡಿ, ಪ್ರಾಬ್ಲಮ್ ಶುರುವಾಗೋದು ಎಲೆಕ್ಷನ್ ಟೈಮಲ್ಲ, ಪೋಲಿಂಗ್ ಟೈಮಲ್ಲಿ. ನೋಡಿ, ಭಾರತೀಯವರಿಂದ ಎಷ್ಟೊಂದು ಸಪೋರ್ಟ್ ಇದೆ ಅಂತ ಗೊತ್ತಾದ್ಮೇಲೆ ಅವ್ರು ಕೆಟ್ಟ ಯೋಚನೆ ಮಾಡೇ ಮಾಡ್ತಾರೆ. ಪ್ರಾಕ್ಸಿ ವೋಟ್ ಹಾಕಕ್ಕೆ ಅಂತ ಬೇರೆಯವರಿಂದ ಜನಗಳನ್ನ ಕರ್ಸ್ತಾರೆ. ಸೊ ಸಿಟಿಲೆಲ್ಲ ಕಡೆ ಅಲರ್ಟ್ ಆಗಿರಿ. ಎಸ್ ಸರ್. ಅವ್ರು ನಮ್ಗಿಂತ ನಿಮ್ ಕಣ್ಣಿಗೆ ಬೀಳೋ ಚಾನ್ಸಸ್ ಜಾಸ್ತಿ. ಯಾಕಂದ್ರೆ ನಾವು ಪನಿಷ್ಮೆಂಟ್ ಕೊಡೋರು, ನೀವು ಪಬ್ಲಿಸಿಟಿ ಕೊಡೋರು. ಮೀಡಿಯಾದವ್ರು ಕಾಲ್ ಎಳಿಯೋದ್ ಬಿಟ್ರೆ ನಿಮಗ್ ಬೇರೇನು ಗೊತ್ತಿಲ್ವಾ? ಏನ್ ಮಾಡೋದು, ನೀವು ಕೈ ಹಿಡಿಯೋದಕ್ಕಿಂತ ಕಾಲ್ ಎಳೆಯೋದೇ ಜಾಸ್ತಿ ತಾನೆ. ಏನ್ ಬರ್ದಿದ್ರು ಹುಡುಗಿರ್ಗೆ ಕೋಪ ಮಾತ್ರ ಚೆನ್ನಾಗಿ ಬರುತ್ತೆ. ನಮ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ನೀನು ಸೇರಿ ಸಿಟಿಗೆ ಎಂಟರ್ ಆಗೋ ಎಲ್ಲ ಹೊಸಬ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡು. ನಿಮ್ ಇನ್ಫಾರ್ಮೇಶನ್ ನಮ್ ಇಂಟ್ರೆಸ್ಟ್ ಎರಡೂ ಸೇರಿದ್ರೆ ಒಂದೇ ಒಂದು ಪ್ರಾಕ್ಸಿ ಓಟು ಬೀಳ್ದೇ ಇರೋ ಹಾಗೆ ಮಾಡ್ಬೋದು. ನಾನು ಅಷ್ಟೊತ್ತಿಂದ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನೀನೇನ್ ಮಾಡ್ತಾ ಇದ್ಯಾ? ಅಯ್ಯೋ, ಅದಕ್ ನೀನ್ ಯಾಕೆ ಸೀರಿಯಸ್ ಆಗ್ತೀಯಾ? ನೀನ್ ಹೇಳಿದ ಕೆಲ್ಸನ ಮಾಡಿದ್ರಾಯ್ತು ಬಿಡು. ಟೆನ್ಷನ್ ತಗೋಬೇಡ. ಯು ನೋ ಒನ್ ಥಿಂಗ್, ಟೆನ್ಷನ್ ತಗೊಂಡ್ರೆ ಕೂದ್ಲೆಲ್ಲ ಉದ್ರ ಹೋಗುತ್ತೆ ಅಲ್ವಾ? ಕೇಳಿದ್ಯಾ? ನಿಂತರ ಎಲೆಕ್ಷನ್ ಅನಾಲಿಸಿಸ್ ಪ್ರಕಾರ ಯಾವುದೇ ನ್ಯೂಸ್ ಪೇಪರ್ ನೋಡ್ಲಿ, ಯಾವುದೇ ನ್ಯೂಸ್ ಚಾನೆಲ್ ನೋಡ್ಲಿ, ಅವಳೆ ಗೆಲ್ಲೋ ತರ ಕಾಣ್ತದಾಳೆ. ಮೈ ಫುಟ್. ಯಾವುದಕ್ಕೂ ಒಂದ್ಸಲ ಬ್ರಹ್ಮಾಂಡ ಶಾಸ್ತ್ರನ ಕರೆಸಿ ಶಾಸ್ತ್ರ ಕೇಳ್ಬಿಡ್ಲಾ? ನಿಮ್ ಬಾಯಿನ ಪೆನಾಲ್ ಹಾಕೊಂಡು ತೊಳ್ಕಲೆ. ಅಲ್ಲಣ್ಣ, ಇಂಥ ವಿಷಯಗಳಲ್ಲಿ ಮಣ್ಣಗಾಗಲ್ಲ ಅಂತ ಗೊತ್ತಿಲ್ವಾ? ಪ್ರತಿ ಸಲ ಎಲೆಕ್ಷನ್ ಆದಾಗ್ಲೂ ಮನೆ ಮನೆಗೆ ಟಿವಿ, ಬಟ್ಟೆ, ದುಡ್ಡು ಇಷ್ಟೆಲ್ಲ ಕೊಟ್ರು ಕೆಲವ್ರು ನಮ್ಗೆ ಓಟ್ ಹಾಕಲ್ಲ. ಆ ಓಟ್ಗಳು ಅವಳಿಗೆ ಅಡ್ವಾಂಟೇಜ್ ಆಗ್ಬಾರ್ದು. ಒಂದೊಂದು ಓಟ್ಗೆ 5,000 ರೂಪಾಯಿ ಕೊಡ್ತೀನಿ. ಕಳ್ಳು ಓಟ್ ಹಾಕೋರ್ನ ಕರ್ಸಿ. ನಾನು ಹೇಳಿದ ಗುರ್ತಿಗೆ ಓಟ್ ಹಾಕ್ರಪ್ಪ. ಏನಿಗವ ಚೆನ್ನಾಗಿದ್ಯಾ? ಯಾರೋ ಗೊತ್ತಾಗ್ಲಿಲ್ವಲ್ಲ, ಮರ್ತ್ಬಿಟ್ಟ. ಜಾತ್ರೆಲಿ ಪಾತ್ರೆ ಮಾರೋ ಪಾರ್ವತಿ ಅಲ್ವಾ? ಏನ್ ಜಾತ್ರೆನೋ ಪಾತ್ರೆನೋ, ನೀನ್ ಹೊಸ ನಿಂತ್ಕೊಳ್ಳವ, ಅವ್ರು ಬರ್ತಾರೆ, ನೀವು ಹೋಗ್ರಪ್ಪ. ಓಟ್ ಹಾಕಕ್ ಬಂದ್ರಾ? ತಲೆಗೆ ಎಷ್ಟ್ ಕೊಟ್ಟವ್ರೆ? ಗೊತ್ತಿಲ್ಲ ಕಣ್ರವ. ಗೊತ್ತಿಲ್ವಾ? ಗೊತ್ತಿಲ್ಲ. ಯಾವ ಮನೆ ಆಗ್ಲಿ ತೊಂದರೆ ಶುರು ಮುಂಚೆ ಐಡೆಂಟಿಫೈ ಮಾಡಿ ಒದ್ದು ಲಾರಿಗೆ ಹಚ್ಚಿ. ಸಕ್ಕರೆ ಕಮ್ಮಿ ಇರ್ಲಪ್ಪ. ಅಣ್ಣ ಕೊಟ್ಟಣ, ಬಿಸಿಯಾಗಿರ್ಲಪ್ಪ. ಕೊಡ್ತೀನಮ್ಮ. ಏನೆಲ್ಲ ಒಟ್ಟೊಟ್ಟಿಗೆ ಹೊಟ್ಬಿಟ್ಟಿದ್ರ? ಇವತ್ತು ಎಲೆಕ್ಷನ್ ಅಲ್ವಾ, ಓಟ್ ಹಾಕಕ್ ಬಂದಿದ್ದೀವಿ. ಹೌದಾ? ಅಲ್ಲ, ನೀವ್ ಈ ಊರ್ನವರಲ್ವಲ್ಲ? ಹೌದು. ಅದೇನ್ ಓಟ್ ಹಾಕ್ತೀರಿ? ಅದನ್ ಕಟ್ಕೊಂಡು ನಿನ್ಗೆ ಸುಮ್ನೆ ಟೀ ಕೊಡ. ಆಯ್ತು ಬಿಡಪ್ಪ, ಹೋಗು. ಓಟಲ್ಲ ಕಾದೈತೆ ಬೂಟು. ಎಲ್ಲಾ ಬೂತ್ಗಳು ನಮ್ಮವ್ರನ್ನ ಅಲರ್ಟ್ ಆಗಿರಕ್ಕೆ. ಸಂದೇಹ ಬಂದ ತಕ್ಷಣ ಅರೆಸ್ಟ್ ಮಾಡಿ. ಎವ್ರಿ ಹಾಫ್ ನ ಕಾಂಟ್ಯಾಕ್ಟ್ ಅಲ್ಲಿ. ಯಾವುದೇ ಕಾರಣಕ್ಕೂ ಗಲಾಟೆಗೆ ಅವಕಾಶ ಕೊಡ್ಬೇಡಿ. ಬಿ ವೆರಿ ಕೇರ್ಫುಲ್. ಎಕ್ಸ್ಕ್ಯೂಸ್ ಮೀ, ನಾವು ಸೆನ್ಸಸ್ನವರು. ನಿಮ್ಮನೇಲಿ ಯಾರ್ಯಾರಿದ್ದೀರಾ? ಇವರೆಲ್ಲ ನಮ್ಮನೆಯವರೇ. ವೋಟರ್ಸ್ ಲಿಸ್ಟ್ ಪ್ರಕಾರ ನಿಮ್ ಮನೇಲಿ ಇರೋದು ಗಂಡ, ಹೆಂಡತಿ, 2 ಮಕ್ಕಳು. ಇವರೆಲ್ಲ ಯಾರು? ಕಳ್ವೋಟ್ ಹಾಕೋರ? ಅದನ್ನೆಲ್ಲ ಕೇಳಕ್ ನೀವ್ ಯಾರ್ರಿ? ನಾವ್ ಯಾರು? ಹಲೋ, ಈಗ ಹೋಗಿ ವೋಟ್ ಮಾಡಿ. ಬರೇ. ವಿಧಾನಸಭಾ ಕ್ಷೇತ್ರ ಉಪಚುನಾವಣೆಯ ಫಲಿತಾಂಶ. ಮೊದಲನೇ ಸುತ್ತಿನ ಎಣಿಕೆಯ ನಂತರ ಎಸ್ಜೆಪಿ ಪಕ್ಷದ ಶ್ರೀ ಪ್ರೇಮದಾಸ್ ರವರು ತಮ್ಮ ಪ್ರತಿಸ್ಪರ್ಧಿ ಕುಮಾರಿ ಭಾರತಿಯವರಿಗಿಂತ 1836 ಮತಗಳಿಂದ ಮುಂದಿದ್ದಾರೆ. ಎರಡನೇ ಸುತ್ತಿನ ಎಣಿಕೆಯ ನಂತರ 3726 ಮತಗಳಿಂದ ಶ್ರೀ ಪ್ರೇಮದಾಸ್ ರವರು ಮುನ್ನಡೆ ಸಾಧಿಸಿದ್ದಾರೆ. ಅಂತಿಮ ಸುತ್ತಿನ ಎಣಿಕೆಯ ನಂತರ ಜನಪಕ್ಷದ ಕುಮಾರಿ ಭಾರತಿಯವರು ತಮ್ಮ ಪ್ರತಿಸ್ಪರ್ಧಿ ಪ್ರೇಮದಾಸ್ ರವರನ್ನು
6800 ಮತಗಳಿಂದ ಪರಾಭವಗೊಳಿಸಿ ಜಯಭೇರಿ ಬಾರಿಸಿದ್ದಾರೆ. ಅಯ್ಯೋ ತಮಟೆ ಡ್ಯಾನ್ಸು ಐ ಲವ್ ಇಟ್ ಚಂದು ಬೇಡ ಎಕ್ಸೈಟ್ ಆಗ್ಬೇಡ ನಿಂತ್ಕೊ ಚಂದು ಬಿಡು ಲೆಟ್ ಮೀ ಗೋ ಡ್ಯಾನ್ಸು ಬಿಟ್ರು ಹೊಡಿರಿ ಎದ್ವಿ ಅಂತ ಮೆರಿಬೇಡ್ರು. ಅಧಿಕಾರಕ್ಕೆ ಜನರ ನಂಬಿಕೆನೇ ಅಡಿಪಾಯ. ಅದನ್ನಲ್ಲಾಡ್ಸಿದ್ರೆ ಎಂಥ ಅರಮನೆ ಆಗ್ಲಿ ಬಿದ್ದು ಹೋಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಳೆ ಬಿಲ್ಡಿಂಗ್ ಅಲ್ಲಾಡುತ್ತೆ ಅಂತ ಮಾತ್ರಕ್ಕೆ ಹೊಸ ಬಿಲ್ಡಿಂಗ್ ಶಾಶ್ವತ ಅಲ್ಲ, ಬರೀ ಗೃಹ ಪ್ರವೇಶ ಆಗಿದೆ ಅಷ್ಟೇ. ಹಂಗೇಳಣ್ಣ, ಏನೇ ಬೋರಿ ತಾರಾಟ ಅಂದ್ರೆ ಶಾನ್ ಬೋಗ್ರೂಮ್ ಅಲ್ಲಿ ದೇವ್ರೂಟ ಅಂದಂತೆ. ಅವಳು ಗೆದ್ದಿದ್ಗೆ ನೀನೇ ಗೆದ್ದಂಗ್ ಮರಿತಿದ್ಯಲ್ಲ. ಕಾರ್ಗಿಲ್ಲಕ್ ನಾವು ಹೋಗಿ ಯುದ್ಧ ಮಾಡಲ್ಲ, ಆದ್ರೂ ಗೆದ್ದಾಗ ಸಂತೋಷ ಪಡ್ತೀವಿ. ಕ್ರಿಕೆಟ್ ನಾವ್ ಆಡಲ್ಲ, ಆದ್ರೂ ಗೆದ್ದಾಗ ಕುಣಿತೀವಿ. ಇದು ಹಾಗೇನೆ. ಒಂದ್ ತಿಳ್ಕೊಳ್ರು, ಇನ್ನೊಬ್ರನ್ನ ನಿಲ್ಸಿ ಗೆಲ್ಸೋ ಶಕ್ತಿ ನನಗಿದೆ ಅಂದ್ರೆ ನನಗೆ ಗೆಲ್ಲೋ ತಾಕತ್ತಿದೆ ಅಂತ ಅರ್ಥ. ಅವಳು ಆಫ್ಟರ್ ಆಲ್ ಒಂದ್ ಹೆಂಗ್ಸು. ಅವಳು ಏನ್ ಕಟ್ಟಾಗ್ತಾಳೆ ನಾನು ನೋಡ್ತೀನಿ. ಬಾಯಾರ್ ನಿಂತಿರೋ ನಿನ್ನಂತವ್ರಿಗೆ ನೀರಿನ ಬೆಲೆ ತಿಳಿಸಕ್ಕೆ ಈ ಎಳೆ ಬಿಸಿಲು ಸಾಕು. ನನ್ನಂತ ಉರಿ ಬಿಸಿಲು ಬಿದ್ರೆ ಸಾಯದಲ್ಲ, ಸುಟ್ಟು ಕರಕಲಾಗ್ಬಿಡ್ತೀಯ. ರಾಜಕೀಯ ಸಾಗರ ಕಣ, ಒಂದಲೆ ಸಾಕು, ಅಡ್ರೆಸ್ ಗಿಲ್ದೆ ಕೊಚ್ಕೊಂಡು ಹೊರಟೋಗ್ತೀಯ. ರೀ ಮಿನಿಸ್ಟ್ರೇ, ದೋಣಿ ಹೋಗೋದು ಅಲೆಗೆ ಎದುರಾಗೇನೆ, ಫ್ಲೈಟ್ ಹಾರೋದು ಗಾಳಿಗೆ ಎದುರಾಗೇನೆ. ನನ್ ಹೀರೋ ಜೊತೆಗ್ ನಿಂತ್ರೆ ಸಪೋರ್ಟರ್, ಎದುರಿಗೆ ನಿಂತ್ರೆ ಲೀಡರ್. ಕುಡಿಗಾಸು ಪ್ಯಾಕೆಟ್ ಸಾರಾಯಿ ಕೊಟ್ರೆ ಪಕ್ಷ ಬದಲಾಯಿಸಿ ಚಪ್ಪಾಳೆ ತಟ್ಟೋ ಈ ಜನಗಳು ನಂಬಿ ಇಷ್ಟೆಲ್ಲ ಎಗರಾಡ್ತಾ ಇದೀಯ. ನನ್ನ ಹಿಂದಿರೋ ಜನಗಳು ಒಂದು ನಿನ್ ಹಿಂದೆ ಇರೋರು ಆಳ್ ಕಂಡ್ರೆ ಆಳಾಗ್ಬಿಡ್ತಾರೆ. ನನ್ ಜೊತೆ ಇರೋರು ಹಳ್ಳಾನೇ ತೋಡ್ಬಿಡ್ತಾರೆ. ನಂಬಿಕೆ ಇಲ್ಲ ಅಂದ್ರೆ ಕೈ ಎತ್ತು. ಆ ಕೈ ಕೆಳಗಿಳಿಯಕ್ ಮುಂಚೆ ನಿಮ್ 3 ಜನರ ತಲೆ ತೆಗೆದು ನಿಮ್ ಮನೆ ಬಾಗಿಲಿಗೆ ದೃಷ್ಟಿಗೊಂಬೆ ತರ ಕಟ್ಲಿಲ್ಲ ಅಂದ್ರೆ ನಾನು ಖಾಕಿನೂ ಹಾಕಲ್ಲ, ಮೀಸೆನೂ ಬೆಳ್ಸಲ್ಲ. ಕತ್ತಲಲ್ಲಿ ಜನನ್ ಕರೆಸಿ ಕಳ್ಳೋಟ್ ಹಾಕ್ಸೋದು ಖಾದಿ ಗುಣ ಆದ್ರೆ ಆ ಕಳ್ಳರನ್ನೆಲ್ಲ ಕೋಟೆ ಕಟ್ಟಿ ಕೂಡಾಕೋದು ಈ ಖಾಕಿ ಗುಣ. ನೀನ್ ಕಳ್ಳೋಟ್ ಹಾಕಕ್ ಕರೆಸ್ದವ್ರನ್ನ ನೋಡ್ಬೇಕು ಅಂತ ಆಸೆ ಇದೆಯಾ? ಅಲ್ಲಿ ನೋಡು. ನಿಮ್ಗಳಿಗೆಲ್ಲ ಬುದ್ಧಿ ಇದೆಯಾ? ಪ್ರಜಾಪ್ರಭುತ್ವದಲ್ಲಿ ವೋಟಿಂಗ್ ಪವರ್ ಇರೋ ಪ್ರತಿಯೊಬ್ಬನು ಕೋಟ್ಯಾಧಿಪತಿನೇ. ನೀವು ಬಡವರು ಅಂತ ನಿಮ್ಮ ಹಕ್ಕನ್ನ ಇಂಥ ಹಲ್ಕಾಗಳ ತರ ಆಡ್ತಾ ಇದ್ದೀರಲ್ಲ, ಎಚ್ಚರಿನಾ? ಅಲ್ರಿ, ಚಿಲ್ಲರೆ ಕಾಸ್ಗೋಸ್ಕರ ನಿಮ್ ಮನೆ, ಮಠ, ಮಕ್ಳು ನಿಮ್ಮವ್ರನ್ನೆಲ್ಲ ಬಿಟ್ಟು ಬರ್ತೀರಲ್ಲ. ವೋಟ್ ಹಾಕೋವರೆಗೂ ನಿಮ್ಮನ್ ಕಾಯೋ ಇವ್ರು ಅಕಸ್ಮಾತ್ ನಿಮ್ಗೇನಾದ್ರೂ ಆದ್ರೆ ನಿಮ್ ಹೆಣದ ಮೇಲೆ ಚಿಲ್ಲರೆ ಕಾಸಲ್ಲ, ಕಡ್ಲೆ ಪುರಿ ಹಾಕಕ್ಕೂ ಬರಲ್ಲ. ಸುಮ್ಮನೆ ಇವ್ರು ನಂಬ್ಕೊಂಡು ನಿಮ್ ಜೀವನಗಳನ್ನ ಹಾಳು ಮಾಡ್ಕೋಬೇಡಿ.
ನಿಮ್ ಕಷ್ಟನೆಲ್ಲ ಪರಿಹಾರ ಮಾಡ್ತೀನಿ ಅಂತ ಆಶ್ವಾಸನೆ ಕೊಡೋನು ರಾಜಕಾರಣಿ, ನಿಜವಾಗ್ಲೂ ನಿಂತದನ್ನ ಪರಿಹಾರ ಮಾಡೋನು ನಾಯಕ. ಇವರಿಬ್ರಲ್ಲಿ ಯಾರು ಬೇಕೋ ನೀವೇ ಆರಿಸ್ಕೊಳ್ಳಿ. ಆಸೆಫ್ ಇವರೆಲ್ಲರೂ ಸೆಕ್ಯೂರಿಟಿ ಸಮೇತ ಸೇಫ್ ಆಗಿ ಅವ್ರವ್ರ ಊರು ಕಳ್ಸಿ. ಎಸ್ ಸರ್.